ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ. ಇವತ್ತು ನಾವು 5ನೆಯ ತರಗತಿಯ ಲೆಸನ್ ನಂಬರ್ 3 ದ ಚೈಲ್ಡ್ ಹೂ ಸೇವ್ಡ್ ದ ಫಾರೆಸ್ಟ್ ಈ ಒಂದು ಪಾಠದ ಪ್ರಶ್ನೆ ಉತ್ತರಗಳನ್ನು ಕನ್ನಡದಲ್ಲಿ ಅರ್ಥೈಸಿಕೊಳ್ಳುತ್ತಾ ಸಾಗೋಣ. ಪ್ರೀತಿಯ ವಿದ್ಯಾರ್ಥಿಗಳೇ, ಮೊದಲಿಗೆ ನಾವು ವೊಕ್ಯಾಬ್ಯುಲರಿಯನ್ನು ನೋಡ್ತಾ ಇದ್ದೇವೆ. V1 ಫೈಂಡ್ ಒನ್ ವರ್ಡ್ ಫಾರ್ ಈಚ್ ಫ್ರಾಮ್ ದ ಲೆಸನ್ ಅಂತ ಕೇಳಿದ್ದಾರೆ. ಮೊದಲನೆಯದು ಎ ಪ್ಲೇಸ್ ವೇರ್ ವೈಲ್ಡ್ ಎನಿಮಲ್ಸ್ ಲಿವ್, ಕಾಡು ಪ್ರಾಣಿಗಳು ಅಥವಾ ಕಾಡು ಮೃಗಗಳು ವಾಸಿಸುವ ಸ್ಥಳದ ಹೆಸರೇನು ಅಂತ ಕೇಳಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಫಾರೆಸ್ಟ್. ಎರಡನೆಯ ಪ್ರಶ್ನೆ ಈ ರೀತಿಯಾಗಿದೆ, ಅ ಥಿಂಗ್ ಆರ್ ಅ ಪರ್ಸನ್ ಲೈಕ್ಡ್ ವೆರಿ ಮಚ್, ಒಂದು ವಸ್ತು ಅಥವಾ ಒಬ್ಬ ವ್ಯಕ್ತಿ ತುಂಬ ಇಷ್ಟಪಡ್ತಕ್ಕಂಥದ್ದಕ್ಕೆ ನಾವೇನಂತೀವಿ ಅಂತಂದರೆ ಫೇವರಿಟ್ ಅಂತ ಕರಿತೀವಿ. ಟು ಕಮ್ ಬ್ಯಾಕ್, ಹಿಂತಿರುಗಿ ಬರೋದಕ್ಕೆ ರಿಟರ್ನ್ ಅಂತ ಕರಿತೀವಿ. ಟು ರೈಟ್ ಬ್ಯಾಕ್, ಹಿಂತಿರುಗಿ ಬರೆಯೋದಕ್ಕೆ ನಾವು ರಿಪ್ಲೈ ಎಂದು ಕರೆಯುತ್ತೇವೆ. ಇನ್ನು ಸೇಫ್, ವೇರ್ ದೇರ್ ಈಸ್ ನೋ ಡೇಂಜರ್, ಎಲ್ಲಿ ಅಪಾಯವಿಲ್ಲ ಆ ಸ್ಥಳವನ್ನು ನಾವು ಸೇಫ್, ಸುರಕ್ಷಿತ ಸ್ಥಳವೆಂದು ಕರೆಯುತ್ತೇವೆ. ಸೊ ವೊಕ್ಯಾಬ್ಯುಲರಿಯನ್ನು ಅರ್ಥ ಮಾಡ್ಕೊಂಡ್ವಿ ವಿದ್ಯಾರ್ಥಿಗಳೇ. ಇನ್ನು V2 ಫಾರ್ಮ್ ರೀಅರೇಂಜ್ ದ ಲೆಟರ್ಸ್ ಟು ಗೆಟ್ ಟ್ರೀ ನೇಮ್ಸ್ ಅಂತ ಹೇಳಿದ್ದಾರೆ. ಮೊದಲನೇದು ಓಕ್ ಟ್ರೀ, ಎರಡನೇದು ಬಾಂಬು ಅಥವಾ ಬಿದಿರು ಅಂತ ಕರಿತೇವೆ. ಆಮೇಲೆ ಮೂರನೇದು ಪಾಮ್, ನಾಲ್ಕನೇದು ನೀಮ್, ಐದನೇದು ಫೈನ್, ಇನ್ನು ಆರನೇದು ಇಲ್ಲಿ ಹೆಸರನ್ನು ಕೊಡಲಾಗಿದೆ, ಅದನ್ನು ನೋಡ್ಕೊಳ್ಳಿ. ಇನ್ನು ಕಾಂಪ್ರಿಹೆನ್ಷನ್ ಅಂತ ಬರುತ್ತೆ. ಈ ಕಾಂಪ್ರಿಹೆನ್ಷನನ್ನು ನೋಡೋಣ. ಇಲ್ಲಿ C1 ಆನ್ಸರ್ ಇನ್ 2-3 ಸೆಂಟೆನ್ಸಸ್ ಅಂತ ಇದೆ. ಮೊದಲ ಪ್ರಶ್ನೆ ಬಂದುಬಿಟ್ಟು ವೇರ್ ಡಿಡ್ ಪ್ರೇಮ್ ಆ್ಯಂಡ್ ಹೀಸ್ ಫ್ಯಾಮಿಲಿ ಲಿವ್, ಪ್ರೇಮ್ ಮತ್ತು ಆತನ ಕುಟುಂಬ ಎಲ್ಲಿ ವಾಸವಾಗಿದ್ದಿತು ಅಂತ ಕೇಳಿದ್ದಾರೆ. ಪ್ರೇಮ್ ಲಿವ್ಡ್ ವಿತ್ ಹೀಸ್ ಪೇರೆಂಟ್ಸ್ ಇನ್ ಅ ಸ್ಮಾಲ್ ವಿಲೇಜ್ ನಿಯರ್ ಬಂಡೀಪುರ ಫಾರೆಸ್ಟ್, ಪ್ರೇಮ್ ಮತ್ತು ಆತನ ಕುಟುಂಬ ಬಂಡೀಪುರ ಅರಣ್ಯಕ್ಕೆ ಇರುವ ಸಮೀಪದಲ್ಲಿರತಕ್ಕಂಥ ಒಂದು ಹಳ್ಳಿಯಲ್ಲಿ ವಾಸವಾಗಿದ್ದರು. ಎರಡನೆಯ ಪ್ರಶ್ನೆ ಬಂದ್ಬಿಟ್ಟು ವೈ ವಾಸ್ ಪ್ರೇಮ್ ಸ್ಯಾಡ್, ಯಾಕೆ ಪ್ರೇಮ್ ದುಃಖದಲ್ಲಿದ್ದ ಅಂತ ಪ್ರಶ್ನೆ ಕೇಳಿದ್ದಾರೆ. ಪ್ರೇಮ್ ವಾಸ್ ಸ್ಯಾಡ್ ಬಿಕಾಸ್ ಹೀ ಹರ್ಡ್ ದ್ಯಾಟ್, ಆತ ಕೇಳಿಸಿಕೊಂಡಿದ್ದ ಏನು ಅಂತಂದರೆ ಮೆನಿ ಟ್ರೀಸ್ ಇನ್ ದ ಫಾರೆಸ್ಟ್ ವುಡ್ ಬಿ ಕಟ್ ಡೌನ್, ಕಾಡಿನಲ್ಲಿರುವ ಬಹಳಷ್ಟು ಮರಗಳನ್ನು ಕತ್ತರಿಸುವರಿದ್ದಾರೆ ಎನ್ನುವಂಥ ವಿಚಾರವನ್ನು ಆತ ಕೇಳಿದ್ದ. ಹಿ ವರಿಡ್ ಅಬೌಟ್, ಆತ ತುಂಬ ಚಿಂತಿತನಾಗಿದ್ದ ಯಾವುದರ ಬಗ್ಗೆ ಅಂದರೆ ವೇರ್ ದ ಎನಿಮಲ್ಸ್ ಆ್ಯಂಡ್ ಬರ್ಡ್ಸ್ ವುಡ್ ಗೋ, ಎಲ್ಲ ಮರಗಳನ್ನು ಕತ್ತರಿಸಿದಾಗ ಅಲ್ಲಿ ಇರ್ತಕ್ಕಂತಹ ಕಾಡಿನಲ್ಲಿರ್ತಕ್ಕಂತಹ ಪ್ರಾಣಿಗಳು ಮತ್ತು ಪಕ್ಷಿಗಳು ಯಾವ ಕಡೆಗೆ ಹೋಗಬೇಕು ಅನ್ನುವಂಥ ವಿಚಾರ ಅವನ ಚಿಂತೆಗೆ ಕಾರಣ ಆಗಿತ್ತು. ಇನ್ನು ಮುಂದಿನ ಪ್ರಶ್ನೆ ಬಂದುಬಿಟ್ಟು ವೇರ್ ಡಿಡ್ ಪ್ರೇಮ್ ಆ್ಯಂಡ್ ಹೀಸ್ ಫ್ರೆಂಡ್ ನಸ್ರಿನ್ ಗೋ ಟು ಸಾಲ್ವ್ ದ ಪ್ರಾಬ್ಲಮ್, ಇಲ್ಲಿ ಪ್ರೇಮ್ ಮತ್ತು ಆತನ ಸ್ನೇಹಿತನಾಗಿರ್ತಕ್ಕಂತಹ ನಸ್ರಿನ್ ಯಾವ ಸ್ಥಳಕ್ಕೆ ಹೋದರೂ ಆ ಸಮಸ್ಯೆಯನ್ನು ಬಗೆಹರಿಸಲು. ದೇ ಡಿಸೈಡೆಡ್ ಟು ಅಪ್ರೋಚ್ ದ ಅಥಾರಿಟೀಸ್, ಅವರಿಬ್ಬರೂ ಸೇರಿ ಒಂದು ನಿರ್ಧಾರ ಮಾಡ್ತಾರೆ, ಅಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನು ಸಂಧಿಸಲಿಕ್ಕೆ ಭೇಟಿಯಾಗಲಿಕ್ಕೆ ಇಷ್ಟಪಡ್ತಾರೆ. ಟು ಸ್ಟಾಪ್ ದ ಕಟ್ಟಿಂಗ್ ಡೌನ್ ಆಫ್ ಟ್ರೀಸ್, ಅವರ ಒಂದು ಮುಖ್ಯ ಉದ್ದೇಶ ಏನಾಗಿತ್ತು ಅಂತಂದರೆ ಅಲ್ಲಿರ್ತಕ್ಕಂತಹ ಗಿಡ ಮರಗಳನ್ನು ಕಡಿಯೋದನ್ನು ತಡೆಯುವುದಾಗಿತ್ತು. ಪ್ರೇಮ್ ರೋಟ್ ಅ ಲೆಟರ್ ಟು ದ ಪ್ರೆಸಿಡೆಂಟ್ ಆಫ್ ಗ್ರಾಮ ಸಭಾ, ಪ್ರೇಮ್ ಹುಡುಗ ಏನು ಮಾಡ್ತಾನೆ ಅಂತಂದರೆ ಒಂದು ಪತ್ರವನ್ನು ಗ್ರಾಮ ಪಂಚಾಯತಿಯ ಅಧ್ಯಕ್ಷನಿಗೆ ಬರೀತಾನೆ. ಆ್ಯಂಡ್ ಗಾಟ್ ಸಿಗ್ನೇಚರ್ಸ್ ಫ್ರಾಮ್ ಪೇರೆಂಟ್ಸ್, ಫ್ರೆಂಡ್ಸ್ ಆ್ಯಂಡ್ ವಿಲೇಜರ್ಸ್, ಅವನು ಆ ಪತ್ರಕ್ಕೆ ತನ್ನ ತಂದೆ ತಾಯಿಗಳ, ಸ್ನೇಹಿತರ ಮತ್ತು ಹಳ್ಳಿಗರ ಒಂದು ಸಹಿಯನ್ನು ತೆಗೆದುಕೊಳ್ಳುತ್ತಾನೆ. ಇನ್ನು ಪ್ರಶ್ನೆ 4ನೇದು ಹೂಮ್ ಡಿಡ್ ದೇ ರೈಟ್ ದ ಲೆಟರ್ ಟು, ಹಾಗಾದರೆ ಅವರು ಯಾರಿಗೆ ಪತ್ರವನ್ನು ಬರೆದರು. ದೇ ರೋಟ್ ದ ಲೆಟರ್ ಟು ದ ಪ್ರೆಸಿಡೆಂಟ್ ಆಫ್ ಗ್ರಾಮ ಸಭಾ, ಅವರೆಲ್ಲರೂ ಸೇರಿಕೊಂಡು ಪ್ರೆಸಿಡೆಂಟ್ ಆಫ್ ಗ್ರಾಮ ಸಭಾ ಅಂದರೆ ಗ್ರಾಮ ಸಭೆಯ ಅಧ್ಯಕ್ಷರಿಗೆ ಪತ್ರವನ್ನು ಬರೆದರು. ವಾಟ್ ವಾಸ್ ದ ಕಂಪ್ಲೇಂಟ್ ಅಬೌಟ್, ಅವರು ಕೊಟ್ಟಿರ್ತಕ್ಕಂಥ ದೂರು ಯಾವುದರ ಬಗ್ಗೆ ಇತ್ತು ಅಂತ ಕೇಳಿದ್ದಾರೆ. ದ ಕಂಪ್ಲೇಂಟ್ ವಾಸ್ ಅಬೌಟ್ ಕಟ್ಟಿಂಗ್ ಡೌನ್ ಟ್ರೀಸ್ ಇನ್ ದ ಫಾರೆಸ್ಟ್, ಅವರು ಬರೆದಿರ್ತಕ್ಕಂಥ ದೂರಿನ ಪತ್ರದಲ್ಲಿ ಗಿಡಗಳನ್ನು ಕತ್ತರಿಸುವ ವಿಚಾರ ಕುರಿತಾಗಿ ಅಲ್ಲಿ ಅವರು ದೂರನ್ನು ಕೊಟ್ಟಿದ್ದರು. ಹೂ ಸೈನ್ಡ್ ದ ಕಂಪ್ಲೇಂಟ್, ಆ ದೂರಿಗೆ ಸಹಿ ಮಾಡಿದವರು ಯಾರು. ಪ್ರೇಮ್ಸ್ ಪೇರೆಂಟ್ಸ್, ಪ್ರೇಮನ ತಂದೆ ತಾಯಿಗಳು. ದೇರ್ ಫ್ರೆಂಡ್ಸ್, ಅವರ ಸ್ನೇಹಿತರು.
ಆ್ಯಂಡ್ ಪೀಪಲ್ ಫ್ರಮ್ ದ ಲೋಕಲ್ ಕಮ್ಯುನಿಟಿ, ಮತ್ತು ಸ್ಥಳೀಯ ಜನರು ನಿಯರ್ ಬೈ ವಿಲೇಜಸ್ ಸೈನ್ಡ್ ಇಟ್, ಆ ಸಮೀಪದಲ್ಲಿರ್ತಕ್ಕಂಥವ್ರು, ಹಳ್ಳಿಯ ಸಮೀಪದಲ್ಲಿರ್ತಕ್ಕಂಥವ್ರು ಅದಕ್ಕೆಲ್ಲ ಸಹಿ ಮಾಡಿ ಕೊಡುತ್ತಾರೆ. ವಾಟ್ ಡಿಡ್ ದ ಪ್ರೆಸಿಡೆಂಟ್ ಆಫ್ ಗ್ರಾಮ ಸಭಾ ರೈಟ್ ಬ್ಯಾಕ್ ಟು ಪ್ರೇಮ್? ಹಾಗಾದರೆ ಆ ಒಂದು ಗ್ರಾಮ ಸಭೆಯ ಅಧ್ಯಕ್ಷರು ಪ್ರೇಮನಿಗೆ ಹಿಂತಿರುಗಿ ಯಾವ ರೀತಿಯಾಗಿ ರಿಪ್ಲೈಯನ್ನು ಕೊಡುತ್ತಾರೆ ಅಂತ ಕೇಳಿದ್ದಾರೆ. ಸೊ ಪ್ರೆಸಿಡೆಂಟ್ ರೋಟ್ ದ್ಯಾಟ್, ಪ್ರೆಸಿಡೆಂಟ್ ಅವರು ಅಂದರೆ ಗ್ರಾಮ ಸಭೆಯ ಅಧ್ಯಕ್ಷರು ಈ ರೀತಿಯಾಗಿ ಬರೆದರು. ದೇ ವರ್ ಹ್ಯಾಪಿ ಅಬೌಟ್ ಫ್ರೇಮ್ಸ್ ಲವ್ ಫಾರ್ ನೇಚರ್, ನಮಗೆ ತುಂಬ ಸಂತೋಷ ಆಯಿತು ಪ್ರೇಮನ ಒಂದು ಪ್ರಕೃತಿಯ ಪ್ರೇಮದ ಬಗ್ಗೆ. ಆ್ಯಂಡ್ ಹ್ಯಾಡ್ ಅಕ್ಸೆಪ್ಟೆಡ್ ಹಿಸ್ ರಿಕ್ವೆಸ್ಟ್, ಮತ್ತು ಆತನ ಒಂದು ವಿನಂತಿಯನ್ನು ನಾವು ಸ್ವೀಕರಿಸಿದ್ದೇವೆ. ಸಿ ಸೆಡ್ ದ ಟ್ರೀಸ್ ವುಡ್ ನಾಟ್ ಬಿ ಕಟ್ ಡೌನ್, ಅಲ್ಲಿರುವಂಥ ಯಾವುದೇ ಗಿಡಗಳನ್ನು ನಾವು ಕತ್ತರಿಸುವುದಿಲ್ಲ. ಆ್ಯಂಡ್ ದ ಪ್ಲ್ಯಾಂಟ್ಸ್, ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ ವುಡ್ ಬಿ ಸೇಫ್, ಅಲ್ಲಿರ್ತಕ್ಕಂಥ ಪ್ರಾಣಿಗಳು ಮತ್ತು ಪಕ್ಷಿಗಳು ತುಂಬ ಸುರಕ್ಷಿತವಾಗಿರ್ತವೆ ಅಂಥೇಳಿ ಅಧ್ಯಕ್ಷರು ರಿಪ್ಲೈನಲ್ಲಿ ಅಂದರೆ ಉತ್ತರದಲ್ಲಿ ಬರೆದಿದ್ದರು ಅಂಥೇಳಿ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಡಿಸ್ಕಸ್ ಇನ್ 4 or 6 sentences ಅಂತ ಇದೆ. ಡಿಸ್ಕ್ರೈಬ್ ಪ್ರೇಮ್ಸ್ ಲವ್ ಫಾರ್ ದ ಫಾರೆಸ್ಟ್ ಆ್ಯಂಡ್ ಅನಿಮಲ್ಸ್. ಈ ಒಂದು ಪ್ಯಾರಾಗ್ರಾಫ್ ಪ್ರಶ್ನೆಯಲ್ಲಿ ಏನು ಕೇಳಿದ್ದಾರೆ ಅಂದರೆ ಪ್ರೇಮ್ನಲ್ಲಿರತಕ್ಕಂತಹ ಕಾಡಿನ ಪ್ರೀತಿ ಮತ್ತು ಪ್ರಾಣಿಗಳ ಮೇಲಿನ ಪ್ರೀತಿಯ ಬಗ್ಗೆ ಬರೆಯಿರಿ ಅಂತ ಕೇಳಲಾಗಿದೆ, ಅಥವಾ ವರ್ಣಿಸಿ ಅಂತ ಕೇಳಲಾಗಿದೆ. ಪ್ರೇಮ್ ಲವ್ ಟೇಕಿಂಗ್ ಈವ್ನಿಂಗ್ ವಾಕ್ಸ್ ಇನ್ ದ ಫಾರೆಸ್ಟ್, ಪ್ರೇಮ್ ದಿನಾಲು ಸಾಯಂಕಾಲ ಕಾಡಿನ ಕಡೆಗೆ ವಾಕಿಂಗ್ ಅಥವಾ ನಡಿಗೆಗೆ ಹೋಗಲು ತುಂಬ ಇಷ್ಟಪಡ್ತಾ ಇದ್ದ. ಆ್ಯಂಡ್ ಬಿಕೇಮ್ ಫ್ರೆಂಡ್ಲಿ ವಿತ್ ದ ಅನಿಮಲ್ಸ್, ಅಲ್ಲಿರ್ತಕ್ಕಂತಹ ಪ್ರಾಣಿಗಳ ಜೊತೆ ತುಂಬ ಸ್ನೇಹವನ್ನು ಮಾಡಿಕೊಂಡ. ಆ್ಯಂಡ್ ಬರ್ಡ್ಸ್ ದೇರ್, ಅಲ್ಲಿರ್ತಕ್ಕಂಥ ಪಕ್ಷಿಗಳ ಜೊತೆಗೂ ಸಹಿತ ಸ್ನೇಹ ಮಾಡಿಕೊಂಡ. ವೆನ್ ಹಿ ಹರ್ಡ್ ದ ಟ್ರೀಸ್ ವುಡ್ ಬಿ ಕಟ್, ಯಾವಾಗ ಆತ ಇಲ್ಲಿ ಇರ್ತಕ್ಕಂಥ ಮರಗಳನ್ನು ಕತ್ತರಿಸ್ತಾರೆ ಅಂತಕ್ಕಂಥ ವಿಷಯವನ್ನು ಕೇಳಿದ. ಹಿ ಫೆಲ್ಟ್ ವೆರಿ ಸ್ಯಾಡ್, ಆತನಿಗೆ ತುಂಬ ದುಃಖ ಆಯಿತು. ಆ್ಯಂಡ್ ವರಿಡ್ ಫಾರ್ ದ ಎನಿಮಲ್ಸ್, ಆತ ಪ್ರಾಣಿಗಳ ಬಗ್ಗೆ ಚಿಂತೆ ಮಾಡಲಿಕ್ಕೆ ಆರಂಭ ಮಾಡ್ದ. ಹಿ ಇವನ್ ನೋಟಿಸ್ಡ್ ದ್ಯಾಟ್ ಹೀರಾ ದ ಡೀರ್ ಲುಕ್ಡ್ ಸ್ಯಾಡ್ ಟು, ಈ ಒಂದು ವಿಷಯ ಕೇಳಿರ್ತಕ್ಕಂತಹ ಜಿಂಕೆಯು ಸಹಿತ ತುಂಬ ದುಃಖದಲ್ಲಿ ಇದನ್ನು ಆತ ನೋಡ್ದ. ಹೀಸ್ ಲವ್ ಫಾರ್ ನೇಚರ್, ಪ್ರಕೃತಿಯ ಬಗ್ಗೆ ಅವನಿಗಿರ್ತಕ್ಕಂಥ ಪ್ರೀತಿ ಮೇಡ್ ಹಿಮ್ ಟೇಕ್ ಆ್ಯಕ್ಷನ್ ಟು ಸೇವ್ ದ ಫಾರೆಸ್ಟ್ ಇನ್ಸ್ಟೆಡ್ ಆಫ್ ಸ್ಟೇಯಿಂಗ್ ಕ್ವೈಟ್, ಸುಮ್ಮನಿರುವುದಾಗಿ ಬದಲಾಗಿ ಆತ ಏನು ಮಾಡ್ತಾನೆ ಅಂದರೆ ಆ ಒಂದು ಕಾಡನ್ನು ಉಳಿಸುವುದಕ್ಕಾಗಿ ಒಂದಿಷ್ಟು ಪ್ರಯತ್ನವನ್ನು ಮಾಡ್ತಾನೆ. ಇನ್ನು ಎರಡನೇ ಪ್ರಶ್ನೆ ಬಂದುಬಿಟ್ಟು ಹೌ ಡಿಡ್ ದ ಪ್ರೆಸಿಡೆಂಟ್ ಆಫ್ ಗ್ರಾಮ ಸಭಾ ಪ್ರೇಸ್ ಪ್ರೇಮ್? ಈ ಗ್ರಾಮ ಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಅಧ್ಯಕ್ಷೆಯರು ಯಾವ ರೀತಿಯಾಗಿ ಪ್ರೇಮ್ನನ್ನು ಹೊಗಳುತ್ತಾರೆ ಅಂತ ಕೇಳಿದ್ದಾರೆ. ದ ಪ್ರೆಸಿಡೆಂಟ್ ರೋಟ್, ಅಲ್ಲಿರ್ತಕ್ಕಂಥ ಪ್ರೆಸಿಡೆಂಟ್ ಈ ರೀತಿಯಾಗಿ ಬರೀತಾರೆ. ವಿ ಆರ್ ಹ್ಯಾಪಿ ಅಬೌಟ್ ದ ಲವ್ ಯು ಹ್ಯಾವ್ ಶೋನ್ ಟುವರ್ಡ್ಸ್ ದ ನೇಚರ್, ಅವ್ರು ಈ ರೀತಿಯಾಗುತ್ತೆ ನಮಗೆ ತುಂಬ ಸಂತೋಷವಾಗಿದೆ ನೀನು ಪ್ರಕೃತಿ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ಮತ್ತು ಒಂದು ಏನು ಇಟ್ಟಿದ್ದಾರಲ್ಲ ಪ್ರೀತಿಯನ್ನು, ಅದನ್ನು ನೋಡಿ ನಮ್ಗೆ ತುಂಬ ಸಂತೋಷ ಆಗಿದೆ. ಶಿ ಪ್ರೇಸ್ ಪ್ರೇಮ್ ಫಾರ್ ಕೇರಿಂಗ್ ಅಬೌಟ್ ದ ಫಾರೆಸ್ಟ್ ಆ್ಯಂಡ್ ಅನಿಮಲ್ಸ್, ಆ ಕಾರಣಕ್ಕಾಗಿ ಅಂದರೆ ಪ್ರೇಮ್ ಅಂತಕ್ಕಂಥವನು ಕಾಡಿನ ಪ್ರಾಣಿಗಳ ಮತ್ತು ಕಾಡನ್ನು ಉಳಿಸೋದಕ್ಕಾಗಿ ಆತ ತುಂಬ ಶ್ರಮ ಪಟ್ಟನಲ್ಲ, ಅದನ್ನು ಅವರ ಕೇರಿಂಗಾಗಿ ಅವನನ್ನು ಹೊಗಳುತ್ತಾರೆ. ಶಿ ಆಲ್ಸೋ ಸೇಡ್ ಹಿಸ್ ರಿಕ್ವೆಸ್ಟ್ ಟು ಸ್ಟಾಪ್ ಕಟ್ಟಿಂಗ್ ಟ್ರೀಸ್ ಹ್ಯಾಡ್ ಬಿನ್ ಅಕ್ಸೆಪ್ಟೆಡ್, ಆತ ಬರೆದಿರ್ತಕ್ಕಂಥ ರಿಕ್ವೆಸ್ಟ್ ವಿನಂತಿ ಏನಿತ್ತು ಅಂದರೆ ಕಾಡಿನ ಮರಗಳನ್ನು ಕತ್ತರಿಸಬಾರ್ದಂತಿತ್ತು, ಅದನ್ನು ನಾವು ಸ್ವೀಕರಿಸಿದ್ದೇವೆ ಅಂತ ಅವರು ಬರೆದಿದ್ದರು ಅಂತ ಹೇಳಿಕೊಂಡಿದ್ದರು. ಇನ್ನು ಕೊನೆಯದಾಗಿರ್ತಕ್ಕಂಥ ಪ್ರಶ್ನೆ ವಾಟ್ ಡು ಯು ಲರ್ನ್ ಫ್ರಮ್ ದಿಸ್ ಲೆಸನ್? ಈ ಒಂದು ಪಾಠದಿಂದ ನೀವು ಏನನ್ನು ಕಲಿತುಕೊಂಡ್ರಿ ಅಂತ ಕೇಳಿದಾಗ ದ ಲೆಸನ್ ಟೀಚಸ್ ದ್ಯಾಟ್, ಈ ಒಂದು ಪಾಠ ನಮಗೇನು ಹೇಳ್ತದೆ ಅಂತಂದರೆ ಏಜ್ ಡಸ್ ನಾಟ್ ಮ್ಯಾಟರ್, ಇಲ್ಲಿ ಯಾವುದೇ ವಯಸ್ಸು ಅಂತಕ್ಕಂಥದ್ದು ವಯಸ್ಸಿನ ವಿಚಾರ ಇಲ್ಲಿ ಮಹತ್ವದಾಗಿರ್ತಕ್ಕಂಥ ವಿಚಾರ ಆಗಿರುವುದಿಲ್ಲ. ವೆನ್ ಯು ವಾಂಟ್ ಟು ಪ್ರೊಟೆಕ್ಟ್ ನೇಚರ್, ಯಾವಾಗ ನೀವು ನಿಸರ್ಗವನ್ನು ರಕ್ಷಣೆ ಮಾಡಬೇಕಂತೀರಿ ಆವಾಗ ಒನ್ ಪರ್ಸನ್ ಕ್ಯಾನ್ ಮೇಕ್ ಅ ಡಿಫ್ರೆನ್ಸ್ ಇಫ್ ದೇ ಟೇಕ್ ಆ್ಯಕ್ಷನ್, ಒಬ್ಬ ವ್ಯಕ್ತಿ ಯಾವುದಾದ್ರೂ ಬದಲಾವಣೆಯನ್ನು ಮಾಡಬಹುದು. ಇಟ್ ಆಲ್ಸೋ ಶೋನ್ ದ್ಯಾಟ್ ವರ್ಕಿಂಗ್ ಟುಗೆದರ್ ವಿತ್ ದ ಕಮ್ಯುನಿಟಿ ಕ್ಯಾನ್ ಆಲ್ಸೋ ಸಾಲ್ವ್ ದ ಪ್ರಾಬ್ಲಮ್ಸ್, ನಾವು ಯಾವಾಗ ನಮ್ಮ ಸಮುದಾಯದಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತೀವಿ ಎಂಥ ದೊಡ್ಡ ಸಮಸ್ಯೆನಾದರೂ ಬಗೆಹರಿಸ್ಬೋದು ಅಂತ ಹೇಳ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಅಂದರೆ ಇಲ್ಲಿ ಮಹತ್ವಪೂರ್ಣವಾಗಿ ಹೇಳೋದೇನೆಂದರೆ ವಿ ಶುಡ್ ಲವ್ ಆ್ಯಂಡ್ ಪ್ರೊಟೆಕ್ಟ್ ದ ಅನಿಮಲ್ಸ್, ನಾವು ಪ್ರಾಣಿಗಳನ್ನು ಪ್ರೀತಿಸಬೇಕು ಮತ್ತು ಅವುಗಳನ್ನು ರಕ್ಷಿಸಬೇಕು ಅಂತಕ್ಕಂಥದ್ದು. ಪ್ರಾಣಿಗಳನ್ನಷ್ಟೇ ಅಲ್ಲ, ಮರಗಳನ್ನು ಮತ್ತು ಪರಿಸರವನ್ನು ನಾವು ರಕ್ಷಣೆ ಮಾಡಬೇಕು. ಇನ್ನು ಲ್ಯಾಂಗ್ವೇಜ್ ಎಕ್ಸಸೈಸ್ ಇದೆ, ಪ್ಲರಲ್ ಫಾರ್ಮ್ಸನ್ನು ಬರಿ ಅಂತ ಹೇಳಿದ್ದಾರೆ. ಡೀರ್ ಇದರ ಒಂದು ಪ್ಲರಲ್ ಫಾರ್ಮ್ ಡೀರೇ ಆಗಿರುತ್ತೆ. ಫಾರೆಸ್ಟ್ ಫಾರೆಸ್ಟ್ಸ್, ಫ್ರೆಂಡ್ ಫ್ರೆಂಡ್ಸ್, ಅಥಾರಿಟಿ ಅಥಾರಿಟೀಸ್, ಆಮೇಲೆ ಕಮ್ಯುನಿಟಿ ಕಮ್ಯುನಿಟೀಸ್. ರೀರೈಟ್ ಇನ್ ಅ ಫ್ಲೋರಲ್ ಅಂತ ಹೇಳ್ತಾರೆ.
ವೇರ್ ವಿಲ್ ದ ಅನಿಮಲ್ಸ್ ಗೋ ಇಫ್ ದೇರ್ ಆರ್ ನೋ ಟ್ರೀಸ್. ಎರಡನೇದು, ದ ಡೀರ್ ಕೇಮ್ ಸ್ಪ್ರಿಂಟಿಂಗ್ ಟುವರ್ಡ್ಸ್ ಮೀ. ವಿ ಹ್ಯಾವ್ ಗುಡ್ ಹ್ಯಾಬಿಟ್ಸ್. ದ ಕಮ್ಯುನಿಟೀಸ್ ದ್ಯಾಟ್ ಲಿವ್ ನಿಯರ್ ದ ಫಾರೆಸ್ಟ್ ಸೈನ್ ಇಟ್. ವಿ ಅಪ್ರಿಷಿಯೇಟ್ ಯುವರ್ ಲವ್ ಫಾರ್ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್. Speaking time. This is for you to discuss with a partner. Example: my favorite animal is the elephant because it is big, strong, and intelligent. I like how it helps people and remember things for a long time. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು.